ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ, ಇದು ಇದೇ ವರ್ಷದ ದ್ವಿತೀಯ PUCಯ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಯಾರೆಲ್ಲ ಕನ್ನಡ ಸಬ್ಜೆಕ್ಟ್ ತೆಗೆದುಕೊಂಡಿದ್ದೀರೋ ಅವರಿಗೆ 99% ಈ ಕ್ವಶನ್ ಪೇಪರು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಇದೇ ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ 100% ಕೂಡ ಇದೆ. ಹಾಗಾಗಿ ಈ ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಬನ್ನಿ ಒಂದೊಂದಾಗಿಯೇ ಈಗ ಇದರ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ವಿಷಯ ಕನ್ನಡ ಆಗಿರುತ್ತೆ. ದ್ವಿತೀಯ PUC 80 ಅಂಕದ ಪ್ರಶ್ನೆ ಪತ್ರಿಕೆ. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ರಾವಣನ ರೂಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2. ಶಿವ ಪಥವನ್ನು ಅರಿಯದಿದ್ದರೆ ಏನಾಗುವುದು ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಿಂಗವಿದ್ದು ಫಲವಿಲ್ಲ. ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಯಾವುದಾದ್ರೂ ಉತ್ತರಗಳು ತಪ್ಪಿದ್ದಲ್ಲೇ ತಾವುಗಳು ಕಮೆಂಟ್ ಮುಖಾಂತರ ಇದನ್ನು ತಿದ್ದಬಹುದಾಗಿದೆ. ಕ್ವಶನ್ ನಂಬರ್ 3. ಹೆಂಡತಿಯ ಹರಿ ಬದಲಿಯೊಬ್ಬನೇ ಗಂಡಗೂಸೆ ವೈರಿಯನು ಕಡಿ ಕಂಡವನು ಮೇಣ್. ಇದು ನಿಮ್ಮ ಭಾಷೆ ಆಯಿತಾ. ಈ ಪದ್ಯದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಂಡನ ಕರ್ತವ್ಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4. ಯಾರನ್ನು ಯೋಗಿ ಎನ್ನಬಹುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹರಿ ಷಡ್ಗರ್ಗಗಳನ್ನು ಗೆದ್ದವನು ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5. ಬಸವಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ. ಕಣ್ಣು ನೋವು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6. ವಾಲ್ಫೇರ್ನ ದುರಂತ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದ ಉತ್ತರ ಚಹಾ ಗಿಡ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ತಾವುಗಳು ಕೂಡ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಕ್ವಶನ್ ನಂಬರ್ 7. ಏನು ಮಾಡಬೇಕಾಗತ್ತೆ? ಎಲ್ಲ ಹಣೆ ಬರಹ ಆಗೋದೇ ಹೌದಲ್ವ, ಆಗೋದು ಹಾಗೆಯೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ಇಲ್ಲಿ ಲೇಖಕಿ ಯಾವ ಭಾವವನ್ನು ಪ್ರಕಟಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಇದು ಸಿಟ್ಟು ಆಯಿತಾ. ಆಪ್ಷನ್ ಸಿ. 8ನೆಯ ಪ್ರಶ್ನೆ. ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಗೇರ್ ಬಾಕ್ಸ್ ರಿಪೇರಿ ಅಂತ ಇದಲ್ವಾ. ಆಪ್ಷನ್ ಬಿ 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ. ಗೋಳೂರು ಮಠ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಉತ್ತರಗಳನ್ನು ತಿದ್ದಬಹುದಾಗಿದೆ. 10ನೆಯ ಪ್ರಶ್ನೆ, ಯಾಕೆಂದರೆ ಉತ್ತರಗಳನ್ನು ಕೂಡ ನಮ್ಮ ಸಬ್ಸ್ಕ್ರೈಬರ್ಗಳೇ ಕಳಿಸಿ ನಮಗೆ ಕೊಟ್ಟಿರುವಂಥದ್ದು. ರೆಹಮಾನ್ ಐ ಯಾವುದಿದು ಉಟ್ನಾಸ್ ಎಂಬ ಯಾರನ್ನು ತೋರಿಸಿದನು. ಅದು ಜುಬೇದಾ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಬಿ ಆಗಿರುತ್ತೆ. ಈ ಕೆಳಗಿನ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೂಡ ನಿಮಗೆ 10 MCQsಗಳು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಆದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆದಾಗಿರುತ್ತೆ. ಈಗ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಅಲ್ಲ, ಇಲ್ಲಿ ರುದ್ರಪ್ಪ ಅಂತ ಇದೆಯಲ್ಲ, ಅದೇ ಸರಿಯಾದ ಉತ್ತರ. ಮಾರ್ಚ್ನ ಜೊತೆಗಾರನ ಹೆಸರು ಏನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೋಣಜ್ಜಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ನಿಶಾ ಶರ್ಮಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಅಂತ ಇದೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಭಾಷೆ ಅಂತ ಇದೆ ಅಲ್ವಾ. ಭಾಷೆಯನ್ನು ಬಿಟ್ಟು ಇರುವುದಿಲ್ಲ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 15. ನಮ್ಮ ದೇಶವನ್ನು ಕೀಲವಾಗಿ ಹೋದ ಧರ್ಮ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 15ನೆಯ ಪ್ರಶ್ನೆಗೆ ಬೌದ್ಧ ಧರ್ಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೊಂದಿಸಿ ಬರೆಯಿರಿ ಎಲ್ಲರೂ ಕೂಡ ನೋಡಬಹುದಾದಂಥ ಒಂದು ಪ್ರಶ್ನೆ.
ಅಭಿನವ ಪಂಪ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಗಚಂದ್ರ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕುಮಾರವ್ಯಾಸ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗದುಗಿನ ವೀರನಾರಾಯಣ ಅನ್ನುವಂಥದ್ದು ಸರಿಯಾದ ಉತ್ತರ. ಶತಕ ಸಾಹಿತ್ಯ ಅಂತ ಇದೆ. ಇದಕ್ಕೂ ಕೂಡ ಸೋಮೇಶ್ವರ ಶತಕ ಅಂದರೆ ಈ ಒಂದು ವಿದ್ಯಾರ್ಥಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದಿದ್ದಾರೆ. ರ್ಯಾಂಕ್ ಸ್ಟೂಡೆಂಟ್ ಅನಿಸುತ್ತೆ ಭವಿತ್ ಅವರು. ಗಾಡ್ ಬ್ಲೆಸ್ ಯು. ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅಂದರೂ ಕೂಡ ಇವತ್ತಿನಿಂದ ಪ್ರಯತ್ನ ಪಟ್ಟರೆ ಹಾರ್ಡ್ ವರ್ಕ್ ವಿಲ್ ಟೇಕ್ ಯು ಟುವರ್ಡ್ಸ್ ಸಕ್ಸಸ್ ಅಂತ. ಪುರಂದರ ದಾಸ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಸಂಗೀತ ಪಿತಾಮಹ ಅಂತ. ಜಾನಪದ ಅಂತ ಇದೆ. ಇದಕ್ಕೆ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ 15 ಅಂಕದ ನಿಮಗೆ ಆನ್ಸರ್ಗಳನ್ನು ಕೊಟ್ಟಿದ್ದೇನೆ. ಈಗ ಪಾರ್ಟ್ 2 ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಇದೆ. ಹೌದಲ್ವಾ? ಈ ಎಲ್ಲ ಪ್ರಶ್ನೆಗಳು 100% ನಿಮ್ಮ ಒಂದು ಮಿಡ್-ಟರ್ಮ್ ಎಕ್ಸಾಮ್ ಕನ್ನಡ ಸಬ್ಜೆಕ್ಟಲ್ಲಿ ಬರುವುದುಂಟು, ಆಯಿತಾ? ಹಾಗಾಗಿ ತಾವುಗಳು 1 ಪ್ರಶ್ನೆಗಳನ್ನು ಬಿಡದೆ ಈ ಒಂದು ಕ್ವಶನ್ ಪೇಪರನ್ನು ರಿವೈಸ್ ಮಾಡಿಕೊಳ್ಳಿ. ಅದರ ಜೊತೆಗೆ ವಿದ್ಯಾರ್ಥಿಗಳೇ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಹಾಗೂ ನಿಮಗೆ ಏನಂತೀರ ಪದ್ಯ ಭಾಗ ಗದ್ಯ ಭಾಗ ಎಲ್ಲವೂ ಕೂಡ ಹಾಗೂ ಸಂದರ್ಭದೊಡನೆ ವಿವರಿಸಿ ಎಲ್ಲದೂ ಕೂಡ ಇದೇ ಒಂದು ಪ್ರಶ್ನೆ ಪತ್ರಿಕೆನ ಮೊದಲು ರಿವೈಸ್ ಮಾಡಿಕೊಳ್ಳಿ. ಈಗ ನಾವು ಭಾಷಾಭ್ಯಾಸ ಕಡೆಗೆ ಹೋಗೋಣ ಅಂತ ಹೇಳಿದರೆ ಗ್ರಾಮರಲ್ಲಿ ಯಾರು ಔಟ್ ಆಫ್ ಔಟ್ ತೆಗಿತೀರೋ ಅಂಥ ವಿದ್ಯಾರ್ಥಿಗಳ ಸ್ಕೋರ್ ಬಹಳ ಆಗುತ್ತೆ. ಈಗ ನಾವು ಗ್ರಾಮರನ್ನು ನೋಡ್ತಾ ಹೋಗೋಣ ಬನ್ನಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಪಿಚ್ ಇನ್ ಟು ದಿ ಗ್ರಾಮರ್ ಪಾರ್ಟ್. ಏನೆಲ್ಲ ಇದೆ ಗ್ರಾಮರಲ್ಲಿ ಅಂತ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದಾದ್ರೂ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಇದೆ. ಅರ್ಥವನ್ನು ಬರಿಬೇಕು. ಯಾವುದ್ಯಾವುದಕ್ಕೆ? ಪೊಲ್ಲವಾರ್ತೆ ಅಂತ ಇದೆ. ಪೊಲ್ಲವಾರ್ತೆ ಹಾಗೂ ಕೀಲ ಹರಿಬ ಈ 3 ಕ್ವಶನ್ಗಳನ್ನು ನೀಡಿದ್ದಾರೆ. ಈ 3 ಕ್ವಶನ್ಗಳಲ್ಲಿ ತಾವುಗಳು ಉತ್ತರ ಬರೀಬೇಕಾಗಿದ್ದು ಕೇವಲ ಏನಂತೀರ 2 ಮಾತ್ರ. ಆದರೆ ನೆನಪಿರಲಿ, ಎಕ್ಸಾಮಲ್ಲಿ 3 ಕೂಡ ಅಟೆಂಡ್ ಮಾಡಿ ಯಾವುದಾದ್ರೂ ತಪ್ಪಾದರೂ ಕೂಡ ನಿಮಗೆ ಅಂಕಗಳು ಸಿಗುತ್ತೆ. ಬನ್ನಿ ಈಗ ಒಂದೊಂದಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಪೊಲ್ಲವಾರ್ತೆ ಅಂತ ಬರೆದು ಆರೋ ಮಾರ್ಕ್ ಹಾಕಿಬಿಟ್ಟು ನೀವು ಕೆಟ್ಟ ಮಾತು ಅಂತ ಬರೀರಿ, ಆಯಿತಾ? ಕಾಮ ಹಾಕಿಬಿಟ್ಟು ಸುಳ್ಳು ಸುದ್ದಿ ಅಂತಲೂ ಬರೀರಿ. 2 ಕೂಡ ಸರಿ. ಇಲ್ಲಿ ಕೊಟ್ಟಿರೋದೇ ಅದವರು 1 ವರ್ಡಿಗೆ 2 ವರ್ಡು ತಾವುಗಳು ಏನು ಬರೀಬೇಕು? ಅರ್ಥವನ್ನು ಬರೀಬೇಕು. ಕೀಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಾಳಾದ ಅಂತಲೂ ಬರಿಬೋದು ಅಥವಾ ನಾಶವಾದ ಅಂತಲೂ ಬರೀರಿ. ನೆಕ್ಸ್ಟ್ ಹರಿಬ ಅಂತ ಇದೆ. ಹರಿಬ ಅಂದರೆ ಆತುರ ಅಥವಾ ಅವಸರ ಅಂತ ಬರೆಯಬಹುದು. ಕ್ವಶನ್ ನಂಬರ್ 46 ಕೆಳಗಿನ ಯಾವುದಾದ್ರೂ 2 ಪದಗಳಿಗೆ ನಾನಾರ್ಥ ಪದವನ್ನು ಬರೆಯಿರಿ ಅಂತ ಇದೆ. ಈಗ 46ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕರ ಅಂತ ಇದೆ. ಕರ ಅಂತ ಹೇಳಿದರೆ ಕೈ ಕೂಡ ಹೌದು ಅಥವಾ ತೆರಿಗೆ ಅಂದರೆ ಟ್ಯಾಕ್ಸ್ ಅಂತ, ಆಯಿತಾ? ಬಗೆ ಅಂತ ಇದೆ. ಬಗೆ ಅಂದರೆ ಬಗೆಯ ಅಂದರೆ ರೀತಿ ಅಂತ ಅಥವಾ ಪ್ರಕಾರ ಅಂತ ಅಥವಾ ಮನಸ್ಸು ಅಂತಲೂ ಬರೆಯಬಹುದಾಗಿದೆ. ಲಾಸ್ಟ್ ಒನ್ ಗುಡಿ ಅಂತ ಇದೆ ಅಲ್ವಾ, ಅದಕ್ಕೆ ದೇವಸ್ಥಾನ ಅಂತಲೂ ಕೂಡ ಕರಿತೀವಿ ಅಥವಾ ಸಣ್ಣ ಮನೆ ಅಂತಲೂ ಕೂಡ ಹೇಳುತ್ತೇವೆ. ಕ್ವಶನ್ ನಂಬರ್ 47 ಈಗ ನೋಡೋಣ. ಕೆಳಗಿನ ಯಾವುದಾದ್ರೂ 2 ಪದಗಳಿಗೆ ಏನ್ರಿದು ತತ್ಸಮ ತದ್ಭಾವವನ್ನು ಬರೆಯಿರಿ. ವರ್ಣ ಅಂತ ಇದೆ. ವರ್ಣ ಬಣ್ಣ, ಆಯಿತಾ? ಲಕ್ಷ್ಯ ಅಂತ ಇದೆ, ಅದಕ್ಕೆ ಲಕ್ಕ. ನೆಕ್ಸ್ಟ್ ಜಾತ್ರೆ ಅಂತ ಇದೆ, ಅದಕ್ಕೆ ಜಾತರೆ ಅಂತ ಬರೀಬೇಕು. ತಾರೆ ಸಣ್ಣ ರೆ, ಆಯಿತಾ? ನೆಕ್ಸ್ಟ್ 2 ದುರುಕ್ತಿಗಳನ್ನು ಬರೆಯಿರಿ. ಯಾವುದಾದ್ರೂ 2 ದುರುಕ್ತಿ ಅಂದ್ರೇನು? 2 ಸಲ ಅದನ್ನು ಬಳಕೆಯಲ್ಲಿ ಇರುವಂಥದ್ದು. ಯಾವುದು? ಕ್ವಶನ್ ನಂಬರ್ ಈಗ ಎಲ್ಲಿದ್ದೀವಿ ನಾವು? 48ರಲ್ಲಿ ಇದ್ದೇವೆ. ಭಾಳ ಈಸಿಯಾಗಿ ಏನು ಬೇಗ ಬರಿ ಅಂತ ಹೇಳ್ತೀವಲ್ವ, ಬೇಗ ಅಂತ ಸಿಂಗಲ್ ವರ್ಡಾಗಿ ಬರಿಬೇಕು. ಬೇಗ ಸಪ್ರೇಟ್ ಅಲ್ಲ, ಸಿಂಗಲ್ ವರ್ಡಾಗಿ. ಇನ್ನೊಂದು ಮನೆ ಅಂತ, ಮನೆಗೆ ಹೋಗಿ ಕೊಡೋ ಅಂತ ಇನ್ವಿಟೇಷನ್ ಕಾರ್ಡ್, ಮನೆಗೆ ಹೋಗಿ ಹಂಚು ಅಂತ, ಆಯಿತಾ? ಬನ್ನಿ ಈ ರೀತಿಯಾಗಿ. ನೆಕ್ಸ್ಟ್ 49ನೆಯ ಪ್ರಶ್ನೆ ಕೆಳಗಿನ ಯಾವುದಾದ್ರೂ 2 ಪದಗಳಿಗೆ ಸಮಾನಾರ್ಥಕವನ್ನು ಬರೆಯಿರಿ ಅಂತ ಇದೆ. 49ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರ ಅಂತ ಇದೆ. ಚಂದ್ರ ಅಂದರೆ ಶಶಿ ಅಂತಲೂ ಕೂಡ ಕರಿತೀವಿ ಅಥವಾ ಮಂತ್ ಅಂತಲೂ ಕೂಡ ಹೇಳ್ತೀವಿ, ತಿಂಗಳು ಅಂತ. ನೆಕ್ಸ್ಟ್ ಕಣ್ಣು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೇತ್ರ ಅಂತಲೂ ಹೇಳ್ತೀವಿ ಅಥವಾ ಅಕ್ಷಿ ಅಂತಲೂ ಹೇಳಬಹುದು. ಕ್ವಶನ್ ನಂಬರ್ 49ರಲ್ಲಿ ಬಂಗಾರ ಅಂತ ಇದೆ. ಅದಕ್ಕೆ ಚಿನ್ನ ಅಂತಲೂ ಬರಿಬೋದು ಅಥವಾ ಸುವರ್ಣ ಅಂತಲೂ ಕೂಡ ಬರಿಬೋದು, ಆಯಿತಾ? ಕ್ವಶನ್ ನಂಬರ್ 50
ಕೆಳಗಿನ ಯಾವುದಾದ್ರೂ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಗಾಳಿ ಸುದ್ದಿ ಅಂತ ಇದೆ. ಗಾಳಿ ಸುದ್ದಿ ಅಂದರೆ ಗಾಳಿ ಸುದ್ದಿಗಳನ್ನು ನಂಬಿ ಜನರನ್ನು ಏನಂತೀರ ತಗೊಳ್ಳು, ಗಾಳಿ ಸುದ್ದಿಯನ್ನು ನಂಬಿ ಕೆಲವೊಮ್ಮೆ ವ್ಯಕ್ತಿಗಳು ಬೇರೆಯವರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಅದು ಕೂಡ ಹೌದು. ಗಾಳಿ ಸುದ್ದಿಯನ್ನು ನಂಬಿಬಿಟ್ಟು ಕೆಲವೊಮ್ಮೆ ನಾವು ಏನಾಗ್ತೀವಿ ಅಂತ ಹೇಳಿದರೆ ಆಯಿತಾ, ಕೆಟ್ಟ ಇದಕ್ಕೆ ಒಳಗಾಗುತ್ತೇವೆ. ಅಥವಾ ಗಾಳಿ ಸುದ್ದಿಗಳನ್ನು ನಂಬಿ ಜನರನ್ನು ತಪ್ಪು ದಾರಿಗೆ ಎಳೆಯಬೇಡಿ. ಇನ್ನೊಂದು ಅಂದರೆ ಇದು ಸೋಷಿಯಲ್ ಮೀಡಿಯಾಪ್ಪ, ಗಾಳಿ ಸುದ್ದಿ ಅದ್ರಾಗೆ ಅಲ್ಲಿ ಹೊಡೆದಾಡಿದ್ರು, ಇವ್ರು ಹೊಡೆದಾಡಿದ್ರು. ನಮ್ಮೂರಲ್ಲೂ ದಂಗೆ ಸ್ಟಾರ್ಟ್ ಆಗುತ್ತೆ. ಯಾವಾಗುತ್ತೆ ಅಂದರೆ ಈ ಗಾಳಿ ಸುದ್ದಿಗಳಿಂದ ಅದಕ್ಕೆ ತಗೊಳ್ಳೋರು ಯು ಶುಡ್ ನಾಟ್ ಪೇ ಅಟೆನ್ಷನ್. ಮೊರೆ ಹೋಗು ಅಂತ ಇದೆ. ನಾವು ಕಷ್ಟ ದಿನಗಳಲ್ಲಿ ದೇವರಿಗೆ ಮೊರೆ ಹೋಗುತ್ತೇವೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮ ತಂದೆ ತಾಯಿ ಬಳಿಯಲ್ಲಿ ಅದನ್ನು ಹೇಳಿಕೊಳ್ಳಬೇಕು, ಅದನ್ನು ಮೊರೆ ಹೋಗಬೇಕು ಅಂತ ಹೇಳ್ತೀವಿ. ಗತಿಗಾಣಿಸು ಅಂತ ಇದೆ. ಏನಾಗುತ್ತೆ, ಶತ್ರುಗಳಿಗೆ ಗತಿಗಾಣಿಸುವುದು ವೀರರ ಲಕ್ಷಣ ಅಂತಲೂ ಬರಿಬೋದು. ಯುದ್ಧದ ಭೂಮಿನಲ್ಲಿ ವೀರರು ಶತ್ರುಗಳನ್ನು ಗತಿಗಾಣಿಸುತ್ತಾರೆ ಅಂತ ಬರೆಯಬಹುದಾಗಿದೆ. ನೆಕ್ಸ್ಟು, ಈ ಕೆಳಗೆ ಕೊಟ್ಟಿರುವ ಒಂದು ವಿಷಯವನ್ನು ಕುರಿತು ಏನು ಮಾಡಬೇಕು, ಒಂದು ಪ್ರಬಂಧವನ್ನು ಬರೀಬೇಕು. ಪ್ರಬಂಧ ಅಂತ ಹೇಳಿದರೆ ಎಸ್ಸೆ ರೈಟಿಂಗ್ ಅಂತ ಹೇಳ್ತೇವೆ. ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಅಂದರೆ ರೋಲ್ ಆಫ್ ಯೂತ್ ಹೌದಲ್ವಾ? ರೋಲ್ ಆಫ್ ಯೂತ್ ಅಂದ್ರೇ ಯುವ ಜನತೆ ಅಂತ. ಯಾವುದು? ಇನ್ ಅವರ್ ಕಂಟ್ರಿ ಫ್ಯೂಚರಲ್ಲಿ. ಅಥವಾ ಅದು ಬರಲ್ಲ ಅಂದರೆ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ, ಕಲ್ಚರಲ್ ಆ್ಯಕ್ಟಿವಿಟೀಸ್, ಇಂಪಾರ್ಟೆನ್ಸ್ ಆಫ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಆಯಿತಾ, ಅದಾದಮೇಲೆ ನಿಮಗೆಲ್ಲರಿಗೂ ಕೂಡ ಒಂದು ಪತ್ರ ಲೇಖನ ಇರುತ್ತೆ. ಆ ಪತ್ರ 2 ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಪತ್ರವನ್ನು ಬರೀಬೇಕು. ಕರೆಕ್ಟಾಗಿ ಫಾರ್ಮೆಟ್ ಕಲಿತ್ರೆ ಭಾಳ ಒಳ್ಳೆಯದು. ಯಾವುದು? ನಿಮ್ಮ ಹೆಸರು ಎಕ್ಸಾಮಲ್ಲಿ ಮಂಜುಳಾ ಅಂತ ಅಥವಾ ಮಹೇಶ ಅನ್ಕೋಬೇಕು. ಪತ್ರ 1 ಬರೆಯೋರು. ಆಯಿತಾ, ದ್ವಿತೀಯ PUC ಶಾರದಾ ಪದವಿ ಪೂರ್ವ ಕಾಲೇಜು ಅಂತ ಅನ್ಕೋಬೇಕು. ಎಕ್ಸಾಮ್ ಬರೆಯೋ ಸಮಯದಲ್ಲಿ ನಂದು ಇದಲ್ಲ ಅಂತ ಹೇಳಬಾರ್ದು. ಕಾಲೇಜು ಅಂದುಕೊಂಡು ಪತ್ರವನ್ನು ಇಲ್ಲಿ ಬರೀಬೇಕಾಗತ್ತೆ. ಯಾವ ಊರು ನಿಮ್ಮದು? ತುಮಕೂರು ಅಂತ ಅನ್ಕೋಬೇಕು. ನೀವು ಯಾವುದೇ ಬೆಂಗಳೂರವರು ಆಗಲಿ, ದಾವಣಗೆರೆ, ಶಿವಮೊಗ್ಗ ಅಲ್ಲೇ ಆಗಲಿ ತುಮಕೂರು ಅಂದ್ಕೊಂಡು ಆಯಿತಾ, ಈ ಒಂದು ವಿಳಾಸದ ಅನ್ಕೋಬೇಕು. ಈ ರೀತಿಯಾಗಿ ಪತ್ರವನ್ನು ಬರೀಬೇಕಾಗತ್ತೆ. ಧನ್ಯವಾದಗಳು. ಈಗ ನಾನು ಲೆಟ್ರನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಕುಂತರೆ 15ರಿಂದ 20 ನಿಮಿಷ ಆಗುತ್ತೆ, ಸಾಕು. ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿಗೆ ಬೇಕಾಗಿರುವ ಮೆಟೀರಿಯಲಿನ ಲಿಂಕನ್ನು ಕೊಟ್ಟಿರ್ತೇನೆ. 100% ಎಲ್ಲದೂ ಕೂಡ 100, 200, 300, 1000 ನಿಮ್ಗೇನು ತಲೆನಲ್ಲಿದೆಯೋ ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಎವ್ರಿಥಿಂಗ್ ವಿಲ್ ಕಮ್. ಪ್ಲೀಸ್ ಫೋಕಸ್ ಆನ್ ಗ್ರಾಮರ್ ಫಸ್ಟ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.